ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವ ಈ ಸಂದೇಶದೊಂದಿಗೆ ನಮ್ಮ ಮಧ್ಯದಲ್ಲಿ ಕುಂದಾಪುರದಲ್ಲಿ ವಾಸವಾಗಿರುವ, ಕುಂದಾಪುರದಲ್ಲಿ ಸೇವೆ ನಡೆಸುತ್ತಿರುವ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ. ಅವರು ಇವತ್ತು ಸತ್ಯದ ಬಗ್ಗೆ ಸಂದೇಶವನ್ನು ನೀಡಲಿದ್ದಾರೆ. ಸೊ ಅವರಿಗೆ ನಾವು ಆಶ್ರಯ ಟಿವಿ ವತಿಯಿಂದ ಸ್ವಾಗತಿಸ್ತೇವೆ. ಪ್ರೈಸ್ ಗಾಡ್ ಪಾಸ್ಟರ್, ನಿಮಗೂ ಕೂಡ ದೇವರು ಆಶೀರ್ವದಿಸಲಿ. ಇವತ್ತು ಸತ್ಯ ಜನರಿಗೆ ಆಶೀರ್ವಾದವಾಗ್ತಾ ಇಲ್ಲ, ಅವರಿಗೆ ಕಷ್ಟ, ಶಾಪ, ವೇದನೆ ಬಿಡುಗಡೆ ಆಗ್ತಾ ಇಲ್ಲ. ಮರಣ, ಬಂಜೆತನ. ನಾವೀಗ ಬೆಳಿಗ್ಗೆ ಮೊಣಕಾಲು ಯುದ್ಧ ಮಾಡುವಾಗ ಅಲ್ಲಿ ಬರುವಂಥ ಫೋನ್ ಕಾಲ್ಗಳು ಮಕ್ಕಳಾಗ್ತಾ ಇಲ್ಲ. ಎರಡನೇದಾಗಿ ಕುಡಿಕತನಗಳು. ಮೂರನೇದಾಗಿ ಮದುವೆ ಆಗ್ತಾ ಇಲ್ಲ. ಶುಭ ಕಾರ್ಯಗಳಿಗೆ ತಡೆ ಆಗ್ತಾಯಿದೆ. ಮತ್ತು ಕೆಲವರು ಹೇಳಿದ್ರೆ ನಮ್ಮ ಮನೆಯಲ್ಲಿ ರಕ್ಷಣೆ ಆಗ್ತಾ ಇಲ್ಲ. ಅದಕ್ಕೆಲ್ಲ ಉತ್ತರ ಇವತ್ತು ನಾವು ಓದುವಂಥ ವಾಕ್ಯದಲ್ಲಿ ಸಿಗ್ತದೆ. ಆಯಿತಾ? ಆ ವಾಕ್ಯವನ್ನು ಓದಿಕೊಳ್ಳುವ. 2 ಅರಸುಗಳು ಅಧ್ಯಾಯ 19-22. ಎರಿಕೋವಿನ ಜನರು ಎಲಿಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲಿಷನವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲಿಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಆಮೆನ್. ಎಷ್ಟು ಸುಂದರ ವಾಕ್ಯ ಇದೆ. ಯೆರಿಕೋವಿನ ಜನರು, ಈ ಊರು ಚೆನ್ನಾಗಿದೆ, ಈ ಊರಿನಲ್ಲಿ ಎಲ್ಲವೂ ಒಳ್ಳೆಯದಿದೆ, ಆದರೆ ಬುಗ್ಗೆಯಿಂದ ಬರುವ ನೀರು, ಅದರಲ್ಲಿ ಒಂದು ದೋಷ ಇದೆ. ಆ ದೋಷ ಏನೆಂದರೆ ಒಂದು ಬಂಜೆತನ, ಮತ್ತೊಂದು ಮರಣ. ಆಯಿತಾ? ಅದಕ್ಕಾಗಿ ಅಲ್ಲಿ ಶುಭವಾಗ್ತಾ ಇಲ್ಲ. ಆವಾಗ ಎಲಿಷ ಪ್ರವಾದಿ ಹೇಳ್ತಾನೆ, ಒಂದು ಹೊಸ ಮಡಕೆ. ಯಾವ ಮಡಕೆ? ಹೊಸ ಮಡಕೆ, ಉಪ್ಪು 2 ಬೇಕು, ಅದನ್ನು ತಂದು ಕೊಡ್ರಿ ನನಗೆ. ಮತ್ತು ಆತನು ಎಲ್ಲಿಗೆ ಹೋಗ್ತಾನೆ? ಕರೆಕ್ಟು ಎಲ್ಲಿ ಸಮಸ್ಯೆ ಇದೆ ಆ ಜಾಗಕ್ಕೆ ಹೋಗಿ ಆ ಜಾಗಕ್ಕೆ ಉಪ್ಪನ್ನು ಹಾಕಿ ಯೆಹೋವನ ನಾಮದಲ್ಲಿ ಅಂದರೆ ಅಪ್ಪಣೆ ಕೊಟ್ಟು ಪ್ರಾರ್ಥಿಸಿ ಆ ನೀರಿನಲ್ಲಿ ಇನ್ನು ಮುಂದೆ ಆ ಬುಗ್ಗೆಯಲ್ಲಿ, ಆ ಹೊರತಿಯಲ್ಲಿ ಕೆಟ್ಟ ನೀರು ನಿಂತು ಹೋಗಿ ಜೀವಕರವಾದ ಒಳ್ಳೆಯ ನೀರು ಬಂದು ಬಂಜೆತನ ಮತ್ತು ಮರಣ ದೂರವಾಯಿತು. ಇವತ್ತಿನ ತನಕ ಆ ನೀರು ಹಾಗೇನೇ ಇದೆ ಅಂತ ದೇವರ ವಚನ ಹೇಳ್ತಾ ಇದೆ. ಈಗ ಈ ವಾಕ್ಯಾನುಸಾರವಾಗಿ ಇವತ್ತು ಲೋಕದಲ್ಲಿ ಜೀವಿಸುವ ಜನರಿಗೆ ನಾನು ಹೇಳುವಂಥದ್ದು, ಯಾಕೆ ನಿಮ್ಮ ಜೀವಿತದಲ್ಲಿ ಶುಭವಾಗ್ತಾ ಇಲ್ಲ? ಯಾಕೆ ನಿಮ್ಮ ಜೀವಿತದಲ್ಲಿ ಆರೋಗ್ಯಕರವಾದ ಜೀವಿತ ಇಲ್ಲ, ಸಮಾಧಾನ ಇಲ್ಲ, ರಕ್ಷಣೆ ಇಲ್ಲ, ಪರಲೋಕದ ದ್ವಾರಗಳು ಯಾಕೆ ನಿಮಗೆ ಕಾಣಲ್ಪಡ್ತಾ ಇಲ್ಲ ಅಂದರೆ, ನಿಮ್ಮ ಬುಗ್ಗೆ ಅದು ಪವಿತ್ರಾತ್ಮನ ಹೊಳೆ ಹಾಕಿಲ್ಲ. ನಿಮ್ಮ ಬುಗ್ಗೆಯಲ್ಲಿ ಸಮಸ್ಯೆ ಇದೆ, ನಿಮ್ಮ ನೀರಿನ ಹೊರತೆಯಲ್ಲಿ ಸಮಸ್ಯೆ ಇದೆ. ನಿಮಗೆ ಬರುವಂತಹ ನೀರು ಅದು ಮರಣಕರವಾದ ನೀರು ಹಾಕಿದೆ, ಒಳ್ಳೆಯ ನೀರಲ್ಲ, ಅದು ಕೆಟ್ಟ ನೀರಾಗಿದೆ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಶುಭದ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಆಗ್ತಾ ಇಲ್ಲ. ಬಂಜೆತನ, ಮರಣದ ಕೆಲಸಗಳು ಅಥವಾ ಕೆಟ್ಟ ಕಾರ್ಯಗಳು ಅಥವಾ ಬಿಸ್ನೆಸ್ಸಲ್ಲಿ ಅಶುಭವಾಗುವಂಥದ್ದು. ಯಾಕಂದರೆ ನಿಮಗೆ ಬರುವಂತಹ ನೀರು ಅದು ಬೇರೆ ಕಡೆಯಿಂದ ಬರ್ತಾ ಇದೆ, ಪರಲೋಕದಿಂದ ಬರಬೇಕಾಗಿದೆ. ಪವಿತ್ರಾತ್ಮನ ಹೊಳೆ ಆಗಿರುವ ಪವಿತ್ರಾತ್ಮನ ಅಭಿಷೇಕ ಬರಬೇಕಾಗಿದೆ. ಅದಕ್ಕೆ ಸುಮ್ಮನೆ ನನಗೀಗ ಬರಬೇಕು ಅಂತ ಹೇಳಿದರೆ ಬರುವುದಿಲ್ಲ. ಅದಕ್ಕೆ ಹಾಗೆ ಬರಬೇಕಂತ ಹೇಳಿದರೆ ನೀನು ಹೊಸ ಮಡಕೆಯಾಗಬೇಕು. ಅದಕ್ಕೆ ಎಲಿಷ ಹೇಳ್ತಾರೆ, ಹೊಸ ಮಡಕೆ ತಂದು ಕೊಡಿ. ಈಗ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು. ಹೊಸ ಮಡಕೆ, ಮಡಕೆ ಅಂದರೆ ನಮ್ಮ ದೇಹ ಅಲ್ಲ. ಪಾಸ್ಟರ್ ಹೇಗೆ ಹೊಸ ಮಡಕೆ ನಮ್ಮ ದೇಹಕ್ಕೆ ಹೋಲಿಸ್ತೀರಾ? ಈಗ ಉತ್ಪತ್ತಿಯಲ್ಲಿ ಅಥವಾ ಆದಿಕಾಂಡದಲ್ಲಿ ಅಲ್ಲಿ ಯೇಸು ತಂದೆ ದೇವರು ಮನುಷ್ಯನನ್ನು ಮಣ್ಣಿನಿಂದಲೂ ಜೀವಶ್ವಾಸನ ಊದಿ ಆತ ರೂಪಿಸಿದ. ನಾವು ಏನಾದರೂ ಮಣ್ಣಿನ ಘಟ್ಟವಾದೆವು. ಈಗ ನಾವು ಮಣ್ಣಾದ ನಮ್ಮ ಮೇಲೆ ಆದಮನು ಮಾಡಿದಂಥ ಪಾಪದ ದೆಸೆಯಿಂದ ನಮ್ಮ ಬುಗ್ಗೆ ಬದಲಾಯಿತು.
ಪರಲೋಕದಿಂದ ಬರಬೇಕು, ತಂದೆಯಿಂದ ಬರಬೇಕಾದ ಬುಗ್ಗೆ ಅದು ಸೈತಾನನ ಕಡೆಗೆ ಹೋಯಿತು. ಅಲ್ಲಿ ಮರಣ ಮತ್ತು ಶಾಪದ ಸಂಗತಿಗಳು ಹರಿತಾ ಇವೆ. ಯಾರೆಲ್ಲ ಕ್ರಿಸ್ತನನ್ನು ಅಂಗೀಕರಿಸುವುದಿಲ್ಲವೋ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಿಲ್ಲವೋ, ಹೊಸ ಮಡಕೆ ಹಾಕುವುದಿಲ್ಲವೋ, ಅಲ್ಲಿಯ ತನಕ ಬಂಜತನ, ಮರಣ, ಅವನ ಜೀವಿತದಲ್ಲಿ ಅಶುಭ ಕಾರ್ಯಗಳು ಉಂಟಾಗ್ತಾ ಇರ್ತದೆ. ಅಷ್ಟೇ ಅಲ್ಲ, ಪರಲೋಕದ ದ್ವಾರಗಳು ಅವನಿಗಾಗಿ ತೆರೆಯಲ್ಪಡುವುದಿಲ್ಲ. ಅಂದರೆ ಹೊಸ ಮಡಿಕೆ ಅಂದರೆ ಸಮರ್ಪಣೆಯ ಜೀವಿತ. ಅಂದರೆ ಜನರಿಗೆ ಆಶೀರ್ವಾದ ಬೇಕು, ಈ ಪಾಪವನ್ನು ಬಿಡಲಿಕ್ಕೆ ಮನಸ್ಸಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ ಹೊಸ ಮಡಿಕೆ ಅಂದರೆ ಪಾಪದ ಜೀವಿತ ಒಂದೊಂದಿಗೆ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ಅಂದರೆ ಪೂರ್ವಜರಿಂದ ಬಂದ ಸಂಪ್ರದಾಯಗಳನ್ನು ಬಿಡಲ್ಲ, ಹಳೆಯ ಸಂಗತಿಗಳನ್ನು ಬಿಡಲ್ಲ. ಈಗ ಹಳೆ ಒಡಂಬಡಿಕೆಯ ಒಂದು ಬೋಧನೆ ಇದೆ, ಹೊಸ ಒಡಂಬಡಿಕೆಯ ಒಂದು ಬೋಧನೆ ಇದೆ. ಈಗ ಹಳೆಯ ಒಡಂಬಡಿಕೆಯಿಂದ ನಾನು ಹೊಸ ಒಡಂಬಡಿಕೆ ಬರಬೇಕು, ಮರಣದಿಂದ ಜೀವಕ್ಕೆ ಬರಬೇಕು. ಇದು ದೇವರು ಈಗ ನೀರನ್ನು ಬೆಂಕಿಯನ್ನು ನಮ್ಮ ಮುಂದೆ ಇಡ್ತಾನೆ. ಹೌದು. ಸೊ ಕೈ ಹಾಕು, ಯಾವುದು ಆಶೀರ್ವಾದಕರವಾದದ್ದು, ಯಾವುದು ಶಾಪಕರವಾದದ್ದು ಅದು ಅವರಿಗೆ ಬಿಟ್ಟದ್ದು. ಹೌದು, ಡೇಂಜರ್ ಅವರಿಗೆ ಅರ್ಥ ಆಗಬೇಕು. ಖಂಡಿತ. ಒಂದು ಮನುಷ್ಯನಿಗೆ ಯಾವುದೇ ಒಂದು ಕೆಲಸ ಮಾಡಿದೆ, ಒಂದು ಮರ್ಡರ್ ಮಾಡುವವನಿಗೆ ಗೊತ್ತಿದೆ, ನಾನು ಮರ್ಡರ್ ಮಾಡಿ ಇವನು ಸತ್ತು ನಾನು ಜೈಲಿಗೆ ಹೋಗ್ತೇನೆ ಅಂತ ಗೊತ್ತಿದೆ. ಕಳ್ಳತನ ಮಾಡಿದವನಿಗೆ ಕಳ್ಳತನ ಮಾಡಿದರೆ ನಾನು ಸಿಕ್ಕಿ ಬೀಳ್ತಾನೆ ಗ್ಯಾರಂಟಿ ಗೊತ್ತಿದೆ, ಆದರೆ ಅವನು ಮಾಡ್ತಾನೆ. ಅದೇ ರೀತಿಯಲ್ಲಿ ನಮಗೆ ಗೊತ್ತಿದೆ ಇದು ಬೆಂಕಿ ಎಂದು ನೀರು ಗೊತ್ತಿದ್ದು ನಾವು ಮಾಡ್ತಾ ಇದ್ದೇವೆ. ಇದು ಪಾಪ, ಈ ಪಾಪದಿಂದ ನನಗೆ ಶಾಪ ಬರುತ್ತೆ ಎಂದು ಗೊತ್ತಿದ್ದು ನಾವು ಮಾಡ್ತಾ ಇದ್ದೇವೆ. ಮಾಡಿದ ನಂತರ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಬಿಡಿಸು ಅಂತ. ಅದಕ್ಕೋಸ್ಕರ ಎಲಿಯನು ಹೇಳ್ತಾನೆ, ನೀವು ಹೊಸತನ್ನು ತಕೊಂಡು ಬನ್ನಿ. ಅಂದರೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಾನು ಹಳತ್ತನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರಿಂದ ಬರುವ ಹೊಸತನ್ನು ನಾನು ಸ್ವೀಕರಿಸ ಮಾಡಬೇಕಾಗಿದೆ. ಖಂಡಿತ. ಆಮೇನ್, ಆಮೇನ್. ಸೊ ಸುಮ್ಮನೆ ಆಶೀರ್ವಾದಗಳು ಬರಲ್ಲ, ನಾವು ಸಂಪೂರ್ಣ ಹೊಸ ಮಡಕೆ ಆಗಬೇಕು. ಅಂದರೆ ಈಗ ಲೋಕದಲ್ಲಿ ದೇವರು ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸುವ ಪ್ರತಿಯೊಬ್ಬರು ನೂತನ ಸೃಷ್ಟಿ ಆಗ್ತಾರೆ. ಆಯ್ತಾ? ಹಳೆಯ ಸ್ವಭಾವಗಳು ಅಲ್ಲೇ ಶಿಲುಬೆಗೆ ಜಡಿಯಲ್ಪಡಬೇಕು, ಹಳೆಯ ಸ್ವಭಾವಗಳು ಇಲ್ಲದಂಗೆ ಆಗಬೇಕು. ಅಷ್ಟೇ ಅಲ್ಲ, ಆತನು ಯೇಸು ಹೇಳಿದ ಹಾಗೆ ನೀವು ಲೋಕಕ್ಕೆ ಒಪ್ಪಾಗಿದ್ದೀರಿ. ಈಗ ನಾವು ಮತ್ತು ನೀವು, ಅಥವಾ ನಾನು ಮತ್ತು ನೀವು ಲೋಕಕ್ಕೆ ಉಪ್ಪಾಕಿದ್ದೇವೆ, ಹೊಸ ಮಡಕೆಗಳಾಗಿದ್ದೇವೆ. ಆವಾಗ ನಾವು ನುಡಿಯುವಂಥ ಮಾತುಗಳಲ್ಲಿ ಜೀವ ಉಂಟು, ನಾವು ನುಡಿಯುವಂಥ ಮಾತುಗಳಲ್ಲಿ ಶುಭ ಉಂಟಾಗ್ತದೆ, ಅಥವಾ ಬಿಡುಗಡೆ ಉಂಟಾಗ್ತದೆ, ಆರೋಗ್ಯ ಉಂಟಾಗ್ತದೆ. ಯಾಕಂದರೆ ಹೊಸ ಮಡಕೆಯಲ್ಲಿ ಉಪ್ಪು ಇದೆ. ಹೊಸ ಮಡಕೆಯಲ್ಲಿ ಉಪ್ಪು ಇದೆ. ಆ ಉಪ್ಪು ನಾವು ಹಾಕಿದ್ದೇವೆ, ಮಡಕೆ ನಾವು ಹಾಕಿದ್ದೇವೆ. ಈಗ ತುಂಬ ಜನ ಹೇಳ್ತಾರೆ, ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಇಡೀ ಲೋಕಕ್ಕೆ ಬಿಡುಗಡೆ ಆಗಿದೆ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ಮಾತ್ರ ಇದು, ಅವರಿಗೆ ನೂತನ ಸೃಷ್ಟಿ ಆಗ್ತದೆ. ಒಪ್ಪಿಕೊಳ್ಬೇಕು, ಅವರು ಒಪ್ಪಿಕೊಳ್ಳಬೇಕು. ಈಗ ಸತ್ತ ಮೇಲೆ ಸತ್ತವನಿಗೆ ನಾವು ಏನು ಬೊಜ್ಜ ಮಾಡಿದ್ರು, ಸತ್ತವನಿಗೆ ನಾವು ಬ್ಯಾಂಡ್ ಊದಿದ್ರು ಅವನಿಗೆ ಕೇಳಲ್ಲ. ಅವನು ಜೀವ ಇರುವಾಗ, ಅವನು ಕೇಳಿಸುತ್ತಿರುವಾಗಲೇ ಪರಲೋಕದ ಮಾರ್ಗಗಳನ್ನವನು ತಿಳಿದಿರಬೇಕು. ಖಂಡಿತವಾಗಿ. ಹೇಗೆ ಲಾಜರನ್ನು ಸತ್ತ, ಶ್ರೀಮಂತನು ಸತ್ತ. ವಾಕ್ಯದ ಪ್ರಕಾರ ಲಾಜರನ್ನು ಪರಲೋಕಕ್ಕೆ ಒಯ್ಯಲ್ಪಟ್ಟರು, ಶ್ರೀಮಂತನು ನರಕಕ್ಕೆ ಒಯ್ಯಲ್ಪಟ್ಟರಂತೆ ವಾಕ್ಯ ಹೇಳ್ತದೆ. ಹೌದು. ಸೊ ಅದಾದ ನಂತರ ನರಕಕ್ಕೆ ಹೋದ ಈ ವ್ಯಕ್ತಿಯು ಅಬ್ರಾಹ್ಮನ ಹತ್ರ ಬೊಬ್ಬೆ ಹೊಡಿತಾನೆ ನರಕದಿಂದ. ಅಬ್ರಾಹ್ಮ ಹೇಳ್ತಾನೆ ಆಗಲ್ಲ. ಹೌದು. ಆ ಕಡೆಯಿಂದ ಈ ಕಡೆ ಯಾರಿಗೂ ಹೋಗ್ಲಿಕ್ಕಾಗಲ್ಲ. ಒಂದು ಸಲ ಸತ್ತ ನಂತರ ಆ ಕಡೆಯವನಿಗೆ ಈ ಕಡೆ ಬರ್ಲಿಕ್ಕಾಗಲ್ಲ, ಈ ಕಡೆಗೆ ಆ ಕಡೆ ಹೋಗ್ಲಿಕ್ಕಾಗಲ್ಲ. ಖಂಡಿತವಾಗಿ. ಎಷ್ಟು ಬೊಜ್ಜ ಮಾಡಿದ್ರು, ಎಷ್ಟು ಪೂಜೆ ಕೊಟ್ಟರು, ಎಷ್ಟು ಸಂಸ್ಕಾರ ಕೊಟ್ಟರು, ಜೀವ ಇರುವಾಗ ನನ್ನ ದೇವರು ಯಾರು, ನನ್ನ ಸೃಷ್ಟಿ ಮಾಡಿದ ದೇವರು ಯಾರು, ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ ದೇವರು ಯಾರು, ನನ್ನ ಪಾಪವನ್ನು ಶಮಿಸಿದ ದೇವರು ಯಾರು, ಆತನು ಜೀವ ಇರುವಾಗಲೇ ಆತನು ಒಪ್ಪಿಕೊಳ್ಬೇಕು. ಯಾವ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಂದು ವ್ಯಕ್ತಿಯು ನನ್ನ ಸೃಷ್ಟಿಕರ್ತನ ಅರಿತುಕೊಳ್ಬೇಕು. ಖಂಡಿತ. ಅದಕ್ಕೆ ನೂತನ ಸೃಷ್ಟಿ, ನೂತನ ಮಡಕೆ, ನೂತನ ಉಪ್ಪು. ನಾನೀಗ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡು ಆತ ನೂತನ ಸೃಷ್ಟಿ ಆಗದಿದ್ರೆ ಪರಲೋಕ ರಾಜ್ಯವನ್ನು ಸೇರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲೀಷ ಪ್ರವಾದಿ ಹೇಳ್ತಾ ಇದ್ದೇನೆ, ಹೊಸ ಮಡಕೆ ಬೇಕು, ಹೊಸ ಮಡಕೆ ಬೇಕು. ಅಂದರೆ ಈಗ ನಾವುಗಳು ಆದಾಮನಿಂದ ಬಂದಂಥ ಪ್ರತಿಯೊಂದು ಪೂರ್ವಿಕರ ಪಾಪ, ಶಾಪ, ಕಟ್ಟುಗಳು ಎಲ್ಲವೂ, ಅಥವಾ ಧರ್ಮಶಾಸ್ತ್ರದಲ್ಲಿ ಆದಂಥ ಪಾಪಗಳಿಗೆ ಯಾರೆಲ್ಲ ಆ ಸ್ವಭಾವದಲ್ಲಿ ಇದ್ದಾರೋ ಅವರು
ಕ್ರಿಸ್ತನ ಕಡೆಗೆ ಬಂದು ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಮಾನಸಾಂತರ ಹೊಂದುತ್ತಾರೋ, ರಕ್ಷಣೆ ಹೊಂದುತ್ತಾರೋ, ಪಾಪವನ್ನು ಬಿಡುತ್ತಾರೋ, ಅವರಿಗೆ ಅದೇ ದಿನವೇ ಅವರು ಹೊಸ ಮಡಿಕೆಯಾಗಿ ರೂಪಾಂತರ ಆಗ್ತದೆ. ದೇವರ ಉಪ್ಪು ಅಂದರೆ ವಾಕ್ಯ ಎಂಬ ಉಪ್ಪು ಅವರ ಜೀವಿತದಲ್ಲಿ ಇರ್ತದೆ. ಅವನು ಆ ಉಪ್ಪಿನ ಅಂದರೆ ರುಚಿ ಕೊಡುವಂಥ ಉಪ್ಪಾಗಿ ಲೋಕದಲ್ಲಿ ಆತನು ಜೀವಿಸಬೇಕು. ಒಂದು ಉಪ್ಪು ಅಂದರೆ ದೇವರ ವಾಕ್ಯ. ಆ ವಾಕ್ಯವು ನಮ್ಮನ್ನು ರುಚಿ ಕೊಡಬೇಕು. ನಮ್ಮ ಬಾಯಿಂದ ಹೊರಟುವ ಮಾತುಗಳು ಪರರಿಗೆ ರುಚಿ ಕೊಡಬೇಕು. ಖಂಡಿತವಾಗಿ. ಸೊ ಈಗ ಜನರಿಗೆ ಏನಂದರೆ, ಪ್ರಾರ್ಥನೆಗೆ ಹೋದ ಕೂಡಲೇ ವಾಕ್ಯದ ಉಪ್ಪು ಕೊಟ್ಟರೆ ಅವರಿಗೆ ಸ್ವೀಕಾರ ಮಾಡಲ್ಲ. ಅವ್ರಿಗೆ ಏನಾದರೂ ಎಣ್ಣೆ ಕೊಡಬೇಕು, ಇಲ್ಲಾದರೆ ಉಪ್ಪನ್ನು ಕಟ್ಟಿ ಕೊಡಬೇಕು, ಎಲ್ಲಾದರೆ ಆಶೀರ್ವಾದ ಮಾಡಿದ ನೀರು ಕೊಡಬೇಕು. ಅಂಥದ್ದು ಕೊಟ್ಟರೆ ಅವರು ಬೇಗ ಸ್ವೀಕಾರ ಮಾಡ್ತಾರೆ. ಆದರೆ ನಿಜವಾಗಿ ಒಂದು ವ್ಯಕ್ತಿಗೆ ವಾಕ್ಯವನ್ನು ಕೊಟ್ಟರೆ, ದೇವರು ನಮ್ಮ ಸಂಗಡ ಮಾತಾಡ್ದು ಈ ವಾಕ್ಯವನ್ನು ತೆಗೆದುಕೊಂಡ್ರೆ ಅವರು ಸ್ವೀಕಾರ ಮಾಡಲ್ಲ. ಯಾಕೆಂದರೆ ವಾಕ್ಯದಲ್ಲಿ ರುಚಿ ಉಂಟು, ವಾಕ್ಯದಲ್ಲಿ ಬೆಳಕುಂಟು. ಎಷ್ಟೋ ಸೇವಕರು ಉಪ್ಪನ್ನು ಕೊಡ್ತಾರೆ. ಹೇಗೆ ಎಲಿಷನ್ ಹೇಳಿದಾಗೆ, ಹೊಸ ಮಡಿಕೆ ಅದಕ್ಕೆ ಉಪ್ಪನ್ನು ಹಾಕು. ಅಂದರೆ ನೀನು ಹೊಸ ಮಡಿಕೆ ಹಾಕು, ಆ ಹೊಸ ಮಡಿಕೆ ದೇವರು ಕೊಡುವ ಬಾಯಿಂದ ಹೊರಡುವ ಆ ರುಚಿ ಕೊಡುವ ವಾಕ್ಯವನ್ನು ಸ್ವೀಕಾರ ಮಾಡು. ಆಮೆನ್. ಆಗ ನಿನಗೆ ರುಚಿ ಸಿಗುತ್ತೆ, ನೀನು ಪರರಿಗೆ ರುಚಿಕರವಾಗುತ್ತಿ. ಆಮೆನ್. ಈಗ ನೀವು ಹೇಳಿದ ಹಾಗೆ ಎಣ್ಣೆ ಕೊಡುವವರು, ಉಪ್ಪು ಕೊಡುವವರು, ಇಂಥವ್ರ ವಿಷಯದಲ್ಲಿ ದೇವರ ನ್ಯಾಯ ತೀರ್ಪು ಇಳಿದು ಬರ್ತದೆ. ಯಾಕಂದರೆ ದೇವರ ವಚನ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ, ಹಳೆ ದ್ರಾಕ್ಷರಸದಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಬಾರ್ದು. ಹಳೆ ದ್ರಾಕ್ಷರಸ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ ಹಾಕ್ಲಿಕ್ಕೆ ಆಗ್ತದಾ? ಆಗಲ್ಲ. ಹಾಕಿದ್ರೆ ಏನಾಗ್ತದೆ? ಒಡೆದು ಅದು ಎರಡೂ ಉಪಯೋಗಕ್ಕೆ ಬರುವುದಿಲ್ಲ. ಇವತ್ತು ಅದೇ ಪ್ರಾಬ್ಲಮ್ಮು. ಹಳೆ ಬಟ್ಟೆಗೆ ಹೊಸ ತೇಪೆ ಹಾಕ್ಲಿಕ್ಕೆ ಹೋಗಲಬಾರ್ದು. ಹಳೆ ಬಟ್ಟೆ ಹಳೆನೇ, ಹೊಸ ದ್ರಾಕ್ಷರ ಹೊಸವಾಗಿ ಇಡಬೇಕು. ಆವಾಗ ಮಾತ್ರ ಎರಡೂ ಸೇಫ್ ಆಗಿರ್ತದೆ. ಹರಿದ ಪ್ಯಾಂಟಿಗೆ ಸೂಟ್ ಆಗಿದಾಗೆ ಆಗ್ತದೆ ಅಷ್ಟೆ. ಎಷ್ಟು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನೂತನ ಸೃಷ್ಟಿ ಅವಶ್ಯಕತೆ. ಮತ್ತು ಇದು ಬೋಧಕರು ತಪ್ಪು ಅಂತ ಹೇಳುವುದಲ್ಲ. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇರ್ತಾರೆ. ವಂಚನೆಗೆ ಒಳಗಾಗುವವರು ಇರುವ ತನಕ ವಂಚಿಸುವವರು ಇರ್ತಾರೆ. ಜನರಿಗೆ ಹೇಗೆ ಬೇಕೋ ಆ ರೀತಿ ಮಾತಾಡ್ತಾರೆ. ಅದೇ ವಂಚನೆ ಮಾತುಗಳು. ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ದೇವರು ನನ್ನ ಹತ್ರ ಏನು ಮಾತಾಡಿದ್ರೆ ಆ ಮಾತುಗಳನ್ನು ಜನರಿಗೆ ಕೊಡುವುದು ನನ್ನ ಉದ್ದೇಶ. ಅದು ಜನರು ಬರಲಿ ಬಿಡದಿರ್ಲಿ, ಬೇಕಾದ ಕುರ್ಚಿಗಳು ಖಾಲಿರ್ಲಿ, ನನಗೆ ಸಂತೋಷ. ಆದರೆ ನನ್ನ ಬಾಯಿಂದ ಹೊರಡುವ ಮಾತುಗಳು ದೇವರ ರುಚಿಕರವಾದ ಮಾತುಗಳೇ ಆಗಬೇಕು. ಆಮೆನ್. ಜನರಿಗೆ ಕಟ್ಟುಕತೆ ಕಲಿಸಿ, ಕಾಲ್ಪನಿಕಗಳನ್ನು ಕಲಿಸಿ, ಮಂಗೆ ಮಾಡುವ ಮಾತುಗಳನ್ನು ಕಲಿಸಿ, ಜನರಿಗೆ ಸಂತೋಷ ಆಡುವ ಮಾತುಗಳನ್ನು ಆಡಿದರೆ ದೇವರಿಗೂ ಮಹಿಮೆ ಆಗಲ್ಲ, ಜನರಿಗೂ ಬಿಡುಗಡೆ ಆಗಲ್ಲ. ಕೊನೆಯ ಕಾಲದಲ್ಲಿ ತೀಟಿಗಳು ಬರ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಖುಷಿಪಡಿಸು, ಮಸಾಜ್ ಮಾಡು, ಈ ಮಾತುಗಳು ಆಗುವುದಿಲ್ಲ. ಮಸ್ಕಾ ಪಾಲಿಶ್ ಆಗಿ ಮಾತನಾಡೋರು ಎಷ್ಟೋ ಜನ ಇದ್ದಾರೆ. ಖಂಡಿತ. ಆ ಮಸ್ಕಾ ಪಾಲಿಶ್ ಆಗಿ ಮಾತನಾಡುವ ಮಾತುಗಳಿಗೆ ಒಲಿವರು ತುಂಬ ಜನ ಇದ್ದಾರೆ. ಅದರಲ್ಲಿ ಬಿಡುಗಡೆಯಾಗಲ್ಲ. ಖಂಡಿತ. ಈಗ ನನಗೆ ಮತ್ತೆ ದೇವರಲ್ಲಿ ಬರುವ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿರಬೇಕು, ನಾನು ಯಾಕೆ ಬಂದಿದ್ದೀನಿ ದೇವರಲ್ಲಿ ಅಂತ. ನಮ್ಮ ಡೆಸ್ಟಿನೇಷನ್ ಏನು, ನಾನು ಎಲ್ಲಿ ಹೋಗಬೇಕು. ತುಂಬ ಜನರಿಗೆ ಆ ಒಂದು ಥಾಟು ಅಥವಾ ಆ ಒಂದು ಜ್ಞಾನ ಮರೆತು ಬಿಟ್ಟಿದ್ದಾರೆ. ನಾನು ಯಾಕೆ ಬಂದಿದ್ದೇನೆ, ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗಬೇಕು. ಪರಲೋಕವೇ ನನ್ನ ದೇಶವೇ, ಅಲ್ಲಿ ಯೇಸುವನ್ನು ನೋಡಬೇಕು, ಆತನೊಂದಿಗೆ ಜೀವಿಸಬೇಕು. ತುಂಬ ಜನರು ಆ ಒಂದು ನಿರ್ದಿಷ್ಟ ಗುರಿ ದರ್ಶನ ಬಿಟ್ಟು ಲೋಕದ ಆಸ್ತಿ ಐಶ್ವರ್ಯದ ಮೇಲೆ ಕಣ್ಣಿಟ್ಟು, ಲೋಕದ ಅಂದರೆ ಯೇಸುವಲ್ಲಿ ಬರೋದಂದರೆ ಆಶೀರ್ವಾದ, ಯೇಸುವಲ್ಲಿ ಬರೋದಂದರೆ ಅದು ಕರೆಕ್ಟ್. ಹೌದು, ದೇವರಲ್ಲಿ ದೇವರು ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ದೇವರು ಯಾರಿಗದು ಇಡಲ್ಪಟ್ಟಿದೆ, ಅದು ಉಂಟಾಗ್ತದೆ, ಇಲ್ಲಂತ ಎಲ್ಲಿ ಹೇಳಿಲ್ಲ. ಆದರೆ ಅದರ ಮೇಲೆ ನಮ್ಮ ಕಣ್ಣು ಅಲ್ಲ. ನಾವು ಕ್ರಿಸ್ತನೊಂದಿಗೆ ನಾವು ಹೋಗಬೇಕು, ಕ್ರಿಸ್ತನೊಟ್ಟಿಗೆ ನಾವು ಜೀವಿಸಬೇಕು, ಕ್ರಿಸ್ತನೊಂದಿಗೆ ನಾವು ನಡೆಯಬೇಕು. ನಮ್ಮ ಉದ್ದೇಶ ಕೊನೆ ತನಕ ನಾವು ಪರಲೋಕ ಹೋಗಬೇಕಾದ್ರೆ ಹೊಸ ಮಡಕೆ ಉಪ್ಪು ಅಂದರೆ ದೇವರ ವಾಕ್ಯ ಎಂಬ ಉಪ್ಪು ನಾವು ಹಾಕದಿದ್ದರೆ ಪರಲೋಕ ರಾಜ್ಯ ಸೇರಲಿಕ್ಕೆ ಆಗುವುದಿಲ್ಲ. ಬಂಜತನವು ಮರಣವು ಅಲ್ಲಿ ಇರ್ತದೆ. ಯಾಕಂದರೆ ಎಲಿಷ ಪ್ರವಾದಿ ಆ ಊರು ಚೆನ್ನಾಗಿದೆ, ಈಗ ನಮ್ಮ ದೇಶ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿ, ಏನು ಬೇಕೋ ಅದು ಇಲ್ಲ. ಅಂದ್ರೆ ಈಗ ಬೇಕಾದ ನೂತನ ಸೃಷ್ಟಿ, ಬೇಕಾದ ಹಣ ಉಂಟು, ಬಂಗ್ಲೆ ಉಂಟು, ಕಾರು ಉಂಟು, ಎಲ್ಲ ಉಂಟು. ನಿಜವಾಗಿ ಏನು ಬೇಕೋ ಅದು
ಇಲ್ಲ. ಖಂಡಿತ. ಅಂದರೆ ದೇವರ ವಾಕ್ಯ ಇಲ್ಲ, ಇಲ್ಲ, ಬೆಳಕಿಲ್ಲ. ದೇವರ ವಾಕ್ಯ ಇಲ್ಲ ಅಂದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಏನು ಮಾಡಿದ್ದಾನೆ ಅದಿಲ್ಲ. ಖಂಡಿತವಾಗಿ ಅದಿಲ್ಲ. ಈಗ ಹಳ ಒಡಂಬಡಿಕೆಯಲ್ಲಿ ಮನುಷ್ಯನು ಯಾರ್ಯಾರನ್ನು ಆರಾಧನೆ ಮಾಡ್ತಿದ್ದ? ಖಂಡಿತವಾಗಿ ದೇವರ ಕೋಪದಲ್ಲಿ ಇಳಿದು ಬಂದಾಗ ದೇವರು ತನ್ನ ಮಗನನ್ನೇ ದಾಡೆ ಎರೆದರು. ಈ ಮಗನ ಮುಖಾಂತರ ತನ್ನ ನಾಮವನ್ನು ಪ್ರಕಟಿಸಿದರು, ತನ್ನ ಮಹಿಮೆಯನ್ನು ಪ್ರಕಟಿಸಿದರು, ದೇವರ ಪ್ರೀತಿಯನ್ನು ಪ್ರಕಟಿಸಿದರು. ಹಳ ಒಡಂಬಡಿಕೆಯಲ್ಲಿ ದೇವರ ನಾಮ ಯಾವುದೊಂದು ಗೊತ್ತಿರಲಿಲ್ಲ ಅವರಿಗೆ. ಖಂಡಿತ ಮನ ಬಂದಾಗಿ ಹೇಳಿಕೊಂಡ್ರು, ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹೌದು. ಆಗ ದೇವರು ತನ್ನ ನಾಮವನ್ನು ಯೇಸು ಕ್ರಿಸ್ತರ ಮುಖಾಂತರ ಪ್ರಕಟಿಸಿದ. ಖಂಡಿತ ಇವತ್ತು ಕ್ರಿಸ್ಮಸ್ ಹಬ್ಬದ ದಿವಸ ದೇವರ ನಾಮ ಯೇಸು ಕ್ರಿಸ್ತರೆಂದು ಪ್ರಕಟಿಸುವುದನ್ನು ಬಿಟ್ಟು ನಾವು ಕ್ರಿಸ್ಮಸ್ ಕೇಕನ್ನು ಊರಿಗೆ ಹಂಚುತ್ತಾರೆ. ಆ ಕೇಕನ್ನು ಹಂಚಲಿಕ್ಕೆ ದೇವರು ನಮಗೆ ಅಭಿಷೇಕ ಮಾಡಲಿಲ್ಲ, ಕ್ರಿಶ್ಚಿಯನ್ ಎಂಬ ಹೆಸರು ಕೊಡಲಿಲ್ಲ. ಕ್ರಿಶ್ಚಿಯನ್ ಎಂಬ ಹೆಸರಿನ ಅರ್ಥ ಏನೆಂದರೆ ದೇವರ ನಾಮವನ್ನು ಜನರಿಗೆ ಪ್ರಕಟಿಸುವುದು. ಖಂಡಿತವಾಗಿ ದೇವರ ನಾಮವನ್ನು ಜನರಿಗೆ ಪ್ರಕಟಿಸುವುದೇ ನಮ್ಮ ಉದ್ದೇಶ. ಕ್ರಿಸ್ಮಸ್ಸಿಗೆ ಕೇಕ್ ಹಂಚುವುದಿಲ್ಲ. ಕ್ರಿಸ್ಮಸ್ ಎಂದರೆ ದೇವರು ತನ್ನ ನಾಮವನ್ನು ಪ್ರಕಟಿಸಿದ ದಿವಸ. ಖಂಡಿತವಾಗಿ. ಈಗ ನೋಡಿ, ಆ ಉದ್ದೇಶ ನಿಮ್ಗೆ ಹೇಳ್ತೀನಿ. ಯೆಶಾಯ 61 ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಇವತ್ತು ಅಭಿಷೇಕ ಯಾಕೆ ಮಾಡಿದ್ದಾನೆ ದೇವರು ನಮಗೆ? ಕರ್ತನಾದ ದೇವರಾದ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ, ಇವುಗಳನ್ನು ಒದಗಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಉದ್ದೇಶ ಅದೇ ಪ್ರಕಟವಾಯಿತು ನೋಡಿ, ದೇವರ ಉದ್ದೇಶ ಅಲ್ಲಿ ಪ್ರಕಟವಾಯಿತು. ಅಂಟಿಲ್ ಅನ್ಲೆಸ್ ಒಬ್ಬ ವ್ಯಕ್ತಿ ನೂತನ ಸೃಷ್ಟಿ ಆಗದಿದ್ದರೆ ಇದು ಅವನಿಗೆ ಸಿಗುವುದಿಲ್ಲ. ನೀವು ಆವಾಗ ಹೇಳಿದ್ರಲ್ಲ, ನಮ್ಮ ತಲೆಯ ಮೇಲೆ ಯಾರೋ ಅಭಿಷೇಕ ಮಾಡಬೇಕಂತಿಲ್ಲ, ಯಾವನು ನೂತನ ಸೃಷ್ಟಿ ಆಗ್ತಾನೆ ದೇವರ ಅಭಿಷೇಕ ಆಟೋಮೆಟಿಕ್ ಅವನ ಮೇಲೆ ಇಳಿದು ಬರ್ತದೆ. ದೇವರು ಅವನಿಗೆ ಏನೆಲ್ಲ ಉದ್ದೇಶ ಇಟ್ಟಿದ್ದಾನೆ, ಯಾವುದು ಯೋಜನೆ ಇಟ್ಟಿದ್ದಾನೆ, ಅದು ಖಂಡಿತವಾಗಿ ಆತನ ಜೀವಿತದಲ್ಲಿ ಅದು ನೆರವೇರ್ತದೆ. ಯಾವ ಮನುಷ್ಯನಿಂದ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಜೀವಿತದಲ್ಲಿ ಸಾಕ್ಷಿ ಹೇಳುವುದಾದ್ರೆ, 1 ಬಟ್ಲಿ ಆಫೀಸರ್ ಚಾಯ್ಸ್ ಕುಡಿತಿದ್ದೆ, 25 ಪಾನ್ ಪರಾಗ್, 25 ಮಾಣಿಕ್ ಚಂದ್, 25 ಊರಿನ ಬೀಡ, 3 ಪ್ಯಾಕೆಟ್ ವಿಲ್ಸ್ ನಾನು ಹೇಳಿದ್ದೆ. ಇಷ್ಟನ್ನು ಹೇಳಿದುಕೊಂಡು ಒಂದು ವೇಳೆ ಈಗ ನಾನು ಅಷ್ಟು ಮಾಡಿದರೆ ಇಷ್ಟು ತನಕ ಮಣ್ಣಿಗೆ ಸಾರಾಗ್ತಿದೆ, ಇಲ್ಲಿ ಕೂತ್ಕೊಳ್ತಿರಲಿಲ್ಲ. ಖಂಡಿತವಾಗಿ. ಆದರೆ ಯಾವಾಗ ನನಗೆ ದೇವರು ಮಾತನಾಡಿದನ, ದೇವರು ನನ್ನ ಹೃದಯಕ್ಕೆ ಮಾತನಾಡಿದನ, ಶಬ್ದ, ನೀನು ನಿನ್ನ ಬಾಯನ್ನು ಮುಚ್ಚಿದರೆ ನಾನು ನಿನ್ನನ್ನು ಆಶೀರ್ವಾದ ಮಾಡಿದೆ ಎಂದು ದೇವರ ಸ್ವರ ನನಗೆ ಕೇಳಿತ. ಆದ್ದರಿಂದ ನಾನು ಎಲ್ಲ ಮಾತುಗಳನ್ನು, ದೇವರ ಚಿತ್ತಕ್ಕೆ ವಿರೋಧವಾಗಿ ಮಾತನಾಡುವ ಮಾತುಗಳನ್ನು ಬಿಟ್ಟನ. ಆಟೋಮೆಟಿಕ್ ಬಿಟ್ಟು ಹೋಯ್ತು, ಇದು ಖಂಡಿತವಾಗಿ ಆಟೋಮೆಟಿಕ್ ಬಿಟ್ಟು ಹೋಯ್ತು. ನನಗೆ ಕೌನ್ಸಿಲಿಂಗ್ ಮಾಡಲಿಲ್ಲ, ಯಾವ ಆಲ್ಕೋಹಾಲಿಸಮ್ ಸೆಂಟರ್ಗೆ ತೆಗೆದುಕೊಂಡು ಹೋಗಲಿಲ್ಲ, ಯಾವ ಇದನ್ನು ಚಟ ಬಿಡಿಸ್ಲಿಕ್ಕೆ ಯಾವ ಸೈಕ್ಯಾಟ್ರಿಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಿಲ್ಲ. ಯಾವಾಗ ದೇವರ ಸ್ವರ ನನಗೆ ಕೇಳಿತೋ, ಆ ಸ್ವರಕ್ಕೆ ನಾನು ವಿಧೇಯನಾದರೆ, ಒಳಗಿಂದ ಆ ಸ್ವರಕ್ಕೆ ನಾನು ವಿಧೇಯನಾದನೋ, ಅಲ್ಲಿಂದ ಆಟೋಮೆಟಿಕ್ ನಂದು ಬಿಟ್ಟು ಹೋಯ್ತು. ದೇವರಾತ್ಮನು ಸಾಕು. ಯಾವಾಗ ಸ್ವರ ಕೇಳಿದ ಕೂಡಲೇ ನಂದು ಬುದ್ಧಲ್ಲಿ ಹೊಸತಾಗಲಿಕ್ಕೆ ಪ್ರಾರಂಭವಾಯಿತು. ಒಮ್ಮೆಲೆ ಆಗಲಿಲ್ಲ ಅದು, ಖಂಡಿತವಾಗಿ ಮೆಲ್ಲ ಮೆಲ್ಲ ಅದು ಹೊಸತಾಗುವಾಗ ಆ ರುಚಿಕರವಾದ ಉಪ್ಪು ಉಂಟಲ್ಲ, ದೇವರ ಬಾಯಿಂದ ಹೊರಟ ಮಾತು ನನ್ನನ್ನು ಶುದ್ಧ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ನಾವೀಗ ಲೋಕಕ್ಕೆ ಉಪ್ಪಾಗಿದ್ದೇವೆ. ಅದು ಸ್ಟಾರ್ಟ್ ಆಯಿತು. ಆಮೇನ್. ನನ್ನನ್ನು ನೋಡುವವರು ಸಂತೆಕಟ್ಟೆಯಲ್ಲಿ ಒಮ್ಮೆ ಸುರುಟು ಸರಿ ಇತ್ತೆ ಪೂರ ಪೋತೆ ಅಂದರೆ, ಇವನು ಮುಂಚೆ ಒಳ್ಳೇದಿತ್ತ, ನಮ್ಮೊಟ್ಟಿಗೆ ಇದ್ದ, ಚರಾಯಿ ಕುಡಿದಿದ್ದ, ಗಮ್ಮತ್ ಮಾಡ್ತಿದ್ದ, ಮಜಾ ಮಾಡ್ತಿದ್ದ. ಯಾವುದೋ ಒಂದು ಪುಸ್ತಕ ಸಿಕ್ಕಿತ್ತು ಇವನಿಗೆ, ಅಲ್ಲಿಂದ ಇವನು ಚೇಂಜ್ ಆಗಿದೆ. ಪುಸ್ತಕ ಯಾವುದು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಸಂತೆಕಟ್ಟೆ ಕಾರ್ ಸ್ಟ್ಯಾಂಡ್ ಅಲ್ಲಿ. ಒಳ್ಳೇದದು ಸಾಕ್ಷಿಯ ಜೀವಿತ ಪುಸ್ತಕ ನೋಡ್ಲಿಕ್ಕೆ. ಅದು ಯಾವ ಪುಸ್ತಕ ಅಂದ್ರೆ ರುಚಿಕರವಾದ. ನಾನು ಯಾವಾಗ ದೇವರ ಸ್ವರವನ್ನು ಕೇಳಿದೆನೋ,
ಆ ಸ್ವರದಿಂದ ನನ್ನ ಈ ಬುದ್ಧಲಿ ದಿನೇ 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 ನೂತನವಾಗಿ ಆ ರುಚಿಕರವಾದ ಮಾತುಗಳು ನನಗೆ ಹೋಗಿ ಮುಟ್ಟಿತೋ, ಆ ರುಚಿಕರವಾದ ಮಾತುಗಳಿಂದ ನನ್ನ ಬದಲಾವಣೆ ಆಯಿತು. ಖಂಡಿತವಾಗಿ ಮಾತನಾಡುವುದನ್ನು ಬಿಟ್ಟೆ, ದೇವರ ಚಿತ್ತಕ್ಕೆ ವಿರೋಧವಾಗಿರುವ ಮಾತನಾಡುವುದನ್ನು ಬಿಟ್ಟೆ, ಬೀಡಿ ಸಿಗರೇಟನ್ನು ಬಿಟ್ಟೆ, ಶರಾಯಿ ಕುಡಿದು ಬಿಟ್ಟೆ. ಆಟೋಮೆಟಿಕ್ ಆ ಸ್ವರ ಉಂಟಲ್ಲ ನನ್ನನ್ನು ಬದಲಾಯಿಸಿತು. ಖಂಡಿತವಾಗಿ ಅದಕ್ಕೆ ನಾವು ಹೇಳೋದು ನೂತನ ಮಡಕೆ ನೂತನ ಉಪ್ಪು, ಅಂದರೆ ನೀನು ನೂತನ ಸೃಷ್ಟಿ ಆಗಲೇಬೇಕು. ಆಗದಿದ್ದರೆ ದೇವ್ರ ರಾಜ್ಯದಲ್ಲಿ ಮಹಿಮೆ ಕಾಣಲಿಕ್ಕೆ ಆಗುವುದಿಲ್ಲ. ಈಗ ನೋಡಿ, ನೀವು ಹೇಳಿದ ಹಾಗೆ ಅದನ್ನು ಬಿಟ್ಟ ಮೇಲೆ ಆಯಿತಾ, ಈಗ ನೀವೇನು ಮಾಡ್ತಿದ್ದೀರಿ ಇಲ್ಲಿ ನೋಡಿ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಈ ಕಾರ್ಯ ಇದು ನೋಡಿ. ಅಷ್ಟು ತನಕ ನಿಮ್ಮ ಜೀವಿತದಲ್ಲಿ ಮರಣ ಇದ್ದಿತ್ತು, ಬಂಜೆತನ ಇದ್ದಿತ್ತು, ಲೋಕದ ಜನರು ಚೀ ತೂ ಅಂತ ಹೇಳುವಂಥ ಒಂದು ಜೀವಿತ. ಇವತ್ತು ನಿಮ್ಮ ಬಾಯಿಯಿಂದ ಹಿತಕರವಾದ ಮಾತುಗಳು, ಜೀವವುಳ್ಳ ಮಾತುಗಳು, ನಾಶನದಲ್ಲಿ ಇರುವ ಅಂದರೆ ಲೋಕದಲ್ಲಿ ಆತ್ಮದಲ್ಲಿ ಬಡವರಿಗೆ ದೇವರ ಮಾತಾಗಿ ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಆಮೆನ್. ಅದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲೀಷ ಪ್ರವಾದಿಯ ಜೀವಿತದಲ್ಲಿ ಬಂದಂಥ ಎಲ್ಲವೂ ಕರೆಕ್ಟ್ ಇದೆ, ಆದರೆ ಸರಿ ಮಾಡಿಸ್ಕೊಳ್ಬೇಕಾದ ಜಾಗದಲ್ಲಿ ಸರಿ ಮಾಡಿಸ್ಕೊಂಡ್ರೆ ಇವತ್ತು ನೀವು ಯಾವ ರೀತಿ ಆಶೀರ್ವಾದವಾಗಿ ಮಾರ್ಪಟ್ರಿ, ಯಾವ ರೀತಿಯಾಗಿ ಆ ಬುಗ್ಗಿಯಲ್ಲಿ ಮರಣದ ನೀರು ಬರ್ತಾಯಿತ್ತು. ಮಾತನಾಡಿದ್ರೆ ಹೊಲಸು ಮಾತು. ಅಬ್ಬಾ, ನಮ್ಮ ಯಾರು ಫ್ರಾನ್ಸಿಸ್ ಬ್ರದರ್ ಹತ್ರ ಮಾತಾಡೋದು ಬೇಡ, ಅವ್ರ ಹತ್ರ ಅಂದರೆ ಒಂದು ಕಾಲದಲ್ಲಿ ಅಲ್ವಾ, ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಎಲೆ ತಿಂದರೆ ಅಥವಾ ಯಾವುದಾದ್ರೂ ಇದ್ದರೆ ಎದುರುಗಡೆ ಬಂದವನು ಮತ್ತೆ ನಿಲ್ಲುವುದು ಬೇಡ, ಅದು ಬೇಡ, ಬೇರೆ ಯಾರೂ ಬೇಡ. ಹೆಂಡತಿ ಮಕ್ಕಳು ನಮಗೆ ಎಷ್ಟು ಭಯಪಡ್ತಿದ್ರು. ಇವತ್ತು ಅದೇ ಕುಟುಂಬದಲ್ಲಿ ನಾವೊಂದು ಜೆರೂಸಲೇಮ್ ಹಾಕಿ, ಯೇಸುವಿನ ಸಾಕ್ಷಿಯಾಗಿ, ದೇವರ ಮಹಿಮೆಯಾಗಿ, ಆ ಊರಿನಲ್ಲಿ ಒಂದು ಬೆಳಕು ಉಪ್ಪು ಹಾಕಿ ಇರುವುದೇ. ಅದೇ ನಾವು ಹೇಳುವುದು ನೂತನ ಸೃಷ್ಟಿ, ಅದು ಕ್ರಿಸ್ತನಿಂದಲೇ ಉಂಟಾಯಿತು. ಆಮೆನ್. ಅದಕ್ಕೆ ಇವತ್ತು ನಾನು ಮತ್ತು ನೀವು ಏನು ಮಾಡ್ತಾ ಇದ್ದೀವಿ ಅಂದರೆ, ಬಡವರಿಗೆ, ಬಡವರಂದ್ರೆ ಯಾರು? ಹಣ ಐಶ್ವರ್ಯ ಇದ್ದವರು ಅಂತಲ್ಲ, ಎಲ್ಲರೂ ಲೋಕದಲ್ಲಿ ಬಡವರೇ. ಒಪ್ಪಿಸಿಕೊಡುವವರು ಅಲ್ಲ, ಎಲ್ಲರೂ ಬಡವರಾಗಿದ್ದಾರೆ ಈಗ. ಯಾಕಂದರೆ ಆತ್ಮದಲ್ಲಿ ರಕ್ಷಣೆ ಹೊಂದದವರು ಎಲ್ಲರೂ ಬಡವರೇ. ಒಪ್ಪಿಸಿ ಕೊಡುವವರು, ಒಪ್ಪಿಸಿ ಕೊಡದವರು. ಕೊಡುವವರು ಖಂಡಿತವಾಗಿ ಶ್ರೀಮಂತರಾಗಿದ್ದಾರೆ ಕ್ರಿಸ್ತನಲ್ಲಿ. ಯಾಕಂದರೆ ಅವರ ಆತ್ಮ ರಕ್ಷಣೆ ಹೊಂದಿದೆ. ಪರಲೋಕದಲ್ಲಿ ಅವರಿಗಾಗಿ ಮ್ಯಾನ್ಷನ್ಸ್ಗಳು, ಅಂದರೆ ಅವರಿಗಾಗಿ ಅರಮನೆಗಳು ಸಿದ್ಧವಾಗಿವೆ. ಕ್ರಿಸ್ತನೊಂದಿಗೆ ಅವರು ಜೀವಿಸ್ತಾರೆ. ಅವರು ಬಡವರಾಗಿಲ್ಲ, ಅವರು ಸಾಯುವುದಿಲ್ಲ ಇನ್ನು. ಆದರೆ ಲೋಕದಲ್ಲಿ ಕತ್ತಲೆಯ ಅಂಧಕಾರದ ಅಧೀನದಲ್ಲಿರುವಂಥ ಸೈತಾನನ ಕೈಯಲ್ಲಿರುವವರಿಗೆ, ಬಡವರಿಗೆ ಶುಭ ವರ್ತಮಾನ ಈಗ ಸಾರಲ್ಪಡಬೇಕು. ಅದಕ್ಕಾಗಿ ಈಗ ನಮ್ಮನ್ನು ಕ್ರಿಶ್ಚಿಯನ್ಸ್ ಅಂದರೆ ದೇವರ ಮಕ್ಕಳನ್ನು, ದೇವರಲ್ಲಿ ಇದ್ದವರನ್ನು ಆರಿಸಿಕೊಂಡುದು ಅದಕ್ಕಾಗಿಯೇ ದೇವರ ರಾಜ್ಯದ ಸುವಾರ್ತೆ ಪ್ರತಿಯೊಬ್ಬೊಬ್ಬರಿಗೆ ಸಾರಲ್ಪಡಬೇಕು. ಪ್ರತಿಯೊಬ್ಬರು ಕೇಳಬೇಕು, ಪ್ರತಿಯೊಬ್ಬರು ಯೇಸುವಿನ ನಾಮಕ್ಕೆ ಮೊಳಕಲೂರಬೇಕು. ಅದು ಉಂಟಾಗಬೇಕಾದ್ರೆ ಇವತ್ತು ನಮ್ಮ ಈ ಮೀಡಿಯಾಗಳ ಮುಖಾಂತರ ಇವತ್ತು ನಾವು ಯಾಕೆ ಮಾತಾಡ್ತಿದ್ದೀವಿ, ಯಾಕೆ ಇಷ್ಟು ನಾವು ಪ್ರಸಾರ ಮಾಡ್ತೇವೆ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಸತ್ಯ ಹೌದು, ಕರೆಕ್ಟು. ಯಾಕಂದರೆ ಒಂದು ಕಾಲದಲ್ಲಿ ನಾವು ಅಸತ್ಯದಲ್ಲಿ ಇದ್ದೇವೆ. ನಮ್ಮ ಜೀವಿತದಲ್ಲಿ ಅದೆಲ್ಲ ಎಷ್ಟೋ ಇದೆ, ಒಂದೆರಡಲ್ಲ. ಆದರೆ ಇವತ್ತು ಕ್ರಿಸ್ತನ ಮಹಿಮೆ ನಮ್ಮ ಮುಖಾಂತರ ಪ್ರಕಟವಾಗ್ತಿದೆ, ನಾವು ಹೊಸ ಮಡಕೆಗಳಾಗಿ. ಸತ್ಯವು ನಮಗೆ ಬಂದಾಗ ಯಾರು ನಮಗೆ ಬಿಡುಗಡೆ ಮಾಡ್ಬೇಕಂತ ಇಲ್ಲ, ಯಾರು ನಮಗೆ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳ್ಬೇಕಲ್ಲ, ಇನ್ ದ ನೇಮ್ ಆಫ್ ಜೀಸಸ್ ಗೋ ಅಂತ ಹೇಳ್ಬೇಕಿಲ್ಲ. ಸತ್ಯವು ನಮಗೆ ಬಂದಾಗ ನಾವು ಒಳಗೆ ಸ್ವೀಕರಿಸಿದ ಸತ್ಯವೇ ನಮ್ಮಲ್ಲಿದ್ದ ಕಲ್ಮಶಗಳನ್ನು, ದೇವರ ಚಿತ್ತಕ್ಕೆ ವಿರೋಧ ಸಂಗತಿಗಳನ್ನು ಅದು ಬಿಡುಗಡೆ ಮಾಡ್ತಾರೆ. ಯೋಹಾನ 15ರಲ್ಲಿ ಈಗಲಾದರೂ ನೀವು ನನ್ನ ವಾಕ್ಯಗಳು ಕೇಳಿ ಶುದ್ಧರಾಗಿದ್ದೀವಿ. ಯಾವಾಗ ನಾವು ವಾಕ್ಯಗಳು ಓದ್ತೇವೋ, ಯಾವಾಗ ಕೇಳ್ತೇವೆ, ಯಾವಾಗ ಮೆಡಿಟೇಟ್ ಮಾಡ್ತೇವೋ, ಆಲ್ರೆಡಿ ಒಳಗಡೆ ನಮ್ಮ ಆತ್ಮ ನೂತನವಾಗ್ತಾ ಹೋಗ್ತದೆ. ನಾವು ದೇವರ ವಾಕ್ಯವನ್ನು ಓದಿದರೆ ಸಾಕು. ಸಂತೆಕಟ್ಟೆಯಲ್ಲಿ ನಮ್ಮ ಒಂದು ಕಾರಿತ್ತು, ಆ ಕಾರಿನಲ್ಲಿ ನಾನು ವಾಕ್ಯ ಓದುತ್ತೆ. ಆ ಕಾರಿಡುವ ಜಾಗದಲ್ಲಿ ಒಂದು ಶರಬು ಅಂಗಡಿ ಇತ್ತು, ತೊಟ್ಟೆ ಅಂಗಡಿ, ಶೇಂದಿ ಅಂಗಡಿ ಇತ್ತು. ಅಲ್ಲಿ ಕೂತ್ಕೊಂಡು ನಾನು ಓದ್ತಾ ಇದ್ದೆ, ಬೈಬಲನ್ನು ಓದ್ತಾ ಇದ್ದೆ. ಓದುವಾಗ ಸ್ವಲ್ಪ ದಿವಸದಲ್ಲಿ ಆ ಶರಾಯಿ ಅಂಗಡಿ ಎಲ್ಲಿ ಹೋಯ್ತಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ, ದೇವರ ವಾಕ್ಯದ ಅಲ್ಲ ಅಲ್ಲಿ ಗೊತ್ತಿಲ್ಲ. ಒಂದು ದಿವಸ ಒಬ್ಬರು ಬಂದು ನನಗೆ ಹೇಳಿದ್ರು, ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ದಲ್ಲ ಅಂತ. ಏನಂತ ಕೇಳಿದೆ. ಬೈಬಲ್ ಓದಿಕೊಂಡು ಶರಾಯಿ ಅಂಗಡಿಯನ್ನು ಓಡಿಸಿಬಿಟ್ಟು ಎಲ್ಲ. ಆದಾಗ ನನಗೆ ಮನವರಿಕೆ ಆಯಿತು, ಅಂದರೆ ದೇವರ ವಾಕ್ಯವು ಎಷ್ಟು ಶಕ್ತಿಯುಳ್ಳವಾದದ್ದು. ಆಮೆನ್, ಆಮೆನ್. ಯಾವಾಗ ನಾವು 24 ಗಂಟೆ ನಮ್ಮ ಬಾಯಿಯಲ್ಲಿ ದೇವರ ವಾಕ್ಯ ಇಡುವುದಾದರೆ, ದೇವರ ವಾಕ್ಯವನ್ನು ಬಸ್ಸಲ್ಲಿ, ಕಾರಲ್ಲಿ, ಎಲ್ಲೆಲ್ಲಿ ಹೋಗುವಾಗ ಓದುವುದಾದರೆ, ಎಲ್ಲ ಕತ್ತಲೆಯ ಶಕ್ತಿಗಳು ಈ ಊರನ್ನೇ ಬಿಟ್ಟು ಹೋಗ್ತವೆ. 100%. ಇವತ್ತು ಲೋಕದಲ್ಲಿ ಮರಣ ಬಂಜೆತನ, ಲೋಕದಲ್ಲಿ ಕತ್ತಲೆ ಕಾರ್ಯ ಓಡಿಸುವುದಕ್ಕೆ ದೇವರ ಮಕ್ಕಳು ಬೇಕು. ಈಗ ಎಲೀಷ ಪ್ರವಾದಿ ಅಲ್ಲಿ ಮಡಕೆ ಉಪ್ಪನ್ನು ತಂದ ಮೇಲೆ ಆ ಜನರಿಗೆ ನೀರು
ಹಿತಕರವಾಯಿತು, ಒಳ್ಳೆಯದಾಯಿತು, ಈಗಲೂ ಕೂಡ ಒಳ್ಳೆಯ ನೀರು. ಈಗ ನಾವು ನಾನು ಮತ್ತು ನಮ್ಮ ದೇವ ಮಕ್ಕಳು ಈಗ ಯಾವ ಪ್ರಾಂತ್ಯದಲ್ಲಿದ್ದೇವೆ, ಆ ಪ್ರಾಂತ್ಯದಲ್ಲಿ ಅಂಧಕಾರದ ಶಕ್ತಿಗಳನ್ನು ಕಟ್ಟಿ ಹಾಕಿ ದೇವರ ರಾಜ್ಯಕ್ಕಾಗಿ ಆ ಊರನ್ನು ನಾವು ತೆರೆಯಬೇಕು. ಮರಣದ ಶಕ್ತಿಗಳನ್ನು ಬಂಧಿಸಬೇಕು. ಇದಕ್ಕೆ ದೇವರ ಮಕ್ಕಳು ಯಾವಾಗಲೂ ಪ್ರಾರ್ಥಿಸಬೇಕು, ಯಾವಾಗಲೂ ದೇವರ ವಾಕ್ಯ ಓದಬೇಕು. ಮತ್ತೊಂದು ನೀತಿಯ ಜೀವಿತ, ಪರಿಶುದ್ಧ ಜೀವಿತ. ಏನೇ ಆಗಲಿ ನಾನು ಯೇಸುವಿಗಾಗಿ ಜೀವಿಸ್ತೇನೆ. ಇದ್ದರೆ ನಾನು ಯೇಸುವಿಗಾಗಿ ಜೀವಿಸುವೆ, ಯೇಸುವಿಗಾಗಿ ಸತ್ತರೆ ಇಂದು ಯೇಸುವಿಗಾಗಿ, ಸುವಾರ್ತೆಗಾಗಿ. ಅದು ಗರ್ಜಿಸಬೇಕು ಯೂರ್ದ ಕುಲದ ಸಿಂಹದ ಹಾಕಿ. ಮನುಷ್ಯನು ಏಡ್ಸಲ್ಲಿ ಸಾಯ್ತಾನೆ, ಕ್ಯಾನ್ಸರ್ಲಿ ಸಾಯ್ತಾನೆ, ಆಕ್ಸಿಡೆಂಟ್ಲಿ ಸಾಯ್ತಾನೆ. ನಾವು ಯೇಸುಗಾಗಿ ಸಾಯ್ಬೇಕು. ನಮ್ಮ ಸಾಕ್ಷ್ಯ ಜೀವಿತ ಅದೇ. ಯೇಸುವಿಗಾಗಿ ನಾವು ಜೀವಿಸಬೇಕು. ಏನೇ ಆದ್ರೆ ಯೇಸುವೇ ದೇವರು. ಯಾರು ಹೇಳಿದ್ರು? ಇಲ್ಲ, ಯೇಸುವೇ ದೇವರು. ಖಂಡಿತ. ನಾನು ಸಾಯ್ಲಿಕ್ಕೂ ರೆಡಿ ಇದ್ದೇನೆ, ಬದುಕಲಿಕ್ಕೂ ರೆಡಿ ಇದ್ದೇನೆ. ನಮ್ಮ ಪ್ರಾಣ ಯಾರ ಕೈಯಲ್ಲಿ ಹೋಗಬೇಕೆಂದು ದೇವರು ಇಚ್ಛಿಸಿದನ ಅದೇ ಆಗೋದು. ಯೋಬದಲ್ಲಿ ಬರೀತದೆ, ನೀನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಿನ್ನ ದಿನಗಳು, ನಿನ್ನ ವರ್ಷಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ನಮಗೆ ಹೇಗೆ ಹೋಗಬೇಕು? ರಕ್ತಸಾಕ್ಷಿಯಾಗಿ ಹೋಗಬೇಕು, ಪ್ರೀತಿಯಲ್ಲಿ ಹೋಗಬೇಕು. ದೇವರು ನಮ್ಮನ್ನು ಹೀಗೆ ಒಯ್ದುಕೊಂಡು ಹೋಗ್ತಾರೋ, ಕರ್ತನು ಬರುವಾಗಲೇ ನಮ್ಮ ಶರೀರ ರೂಪಾಂತರವಾಗ್ತದೆ, ನಮಗೆ ಗೊತ್ತಿಲ್ಲ. ಬಟ್ ದೇವರು ನಮ್ಮನ್ನು ಮಹಿಮೆಯಾಗಿ ನಡೆಸುವ ಆತನಾಗಿ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಾವನ್ನು ಕೇಳಿದ್ದೇವೆ. ದೇವ ಸೇವಕರ ಮುಖಾಂತರ ಹೊಸ ಬುದ್ದಲಿಯಾಗಿ ಆ ಹೊಸ ಬುದ್ದಲಿಯಲ್ಲಿ ರುಚಿಕರವನ್ನು ಕೊಡುವ ಉಪ್ಪಾಗಿ ನಾವು ಬಾಳಬೇಕೆಂದು ಇವತ್ತು ಸಂದೇಶ ಕೇಳಿದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿಸವನ್ನು ದೇವರಿಗೆ ಒಪ್ಪಿಸಿಬಿಡುವ, ದೇವರು ನಮ್ಮನ್ನು ಬದಲಾಯಿಸಲಿ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ. ಅವು ಕೇಳಿದ ಮಾತುಗಳು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲೆಂದು ಪ್ರಾರ್ಥನೆ ಮಾಡುವ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಯ ಕರ್ತನೆ, ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಓ ತಂದೆಯಾದ ದೇವರೇ, ಆಸಡಿ ವೀಕ್ಷಿಸುವ ಪ್ರತಿಯೊಬ್ಬ ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸುವನಾಗಿದ್ದೇನೆ. ಕೇಳಿದ ಮಾತುಗಳು ಹಲ್ಲೆಲೂಯಾ ಜೀವಿತದಲ್ಲಿ ಸಂಪೂರ್ಣವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವ ಒಂದು ಜೀವಿತ, ಪರಿಚಿತ ಒಂದು ಜೀವಿತ, ದೇವರ ವಾಕ್ಯದ ಪ್ರಕಾರ ಜೀವಿತ, ಯೇಸುವಿನ ಎರಡನೇ ಬರುವಿಕೆಯಲ್ಲಿ ಎತ್ತಲ್ಪಡುವ ಜೀವಿತವನ್ನು ನೀನು ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಒಂದು ದೊಡ್ಡ ಬಿಡುಗಡೆ ಅವರ ಜೀವಿತದಲ್ಲಿ ಕಾಣಲಿ. ಕೇಳಿದ ಮಾತುಗಳನ್ನು ಪರಿಶುದ್ಧ ಮಾಡಲಿ, ಪರಿಶುದ್ಧತೆಗೆ ನಡೆಸಲಿ. ಓ ದೇವರ ಹಲ್ಲೆಲೂಯಾ ಸ್ವರವನ್ನು ಕೇಳುವ ಒಂದು ದೊಡ್ಡ ಸ್ವರವನ್ನು ಕೇಳುವ ಹಲ್ಲೆಲೂಯಾ ಪರಿಶುದ್ಧ ಜೀವಿತಕ್ಕೆ ನಡೆಸುವ ಅವರ ಜೀವಿತವು ಆಗಿ ಮಾರ್ಪಡಲೆಂದು ಪ್ರಾರ್ಥಿಸುತ್ತೇನೆ, ಯೇಸುವಿನ ನಾಮದಲ್ಲಿ ಬೇಡುವ ತಂದೆ, ಆಮೆನ್. ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.